ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗಿದ್ದೀರಿ? ಭಾಳ ದಿನ ಆಯಿತು ಇನ್ನೊಂದು ಅಪ್ಡೇಟ್ ವಿಡಿಯೋ ಕೊಡೋಣ ಅಂತ. ಮೊದಲಿಗೆ ಕೆಲವು ಸಿಹಿ ಸುದ್ದಿಗಳು. ಸೊ ಈ ಸಿಹಿ ಸುದ್ದಿಗಳಲ್ಲಿ ಮೊದಲನೇದೇನಂತಂದರೆ, ನಾನು ನಿನ್ನೆ ನನ್ನ ಒಂದು ಕಾಂಟ್ಯಾಕ್ಟ್ ಒಬ್ಬರು ಹರ್ಷ ಅಂಥೇಳಿ ಅವರು ಒಂದು ನಮ್ಮ ಇಂಡಿಯನ್ ಡಿಫೆನ್ಸಲ್ಲಿ ಕೆಲಸ ಮಾಡ್ತಾರೆ. ಅವರು ಕನೆಕ್ಟ್ ಮಾಡ್ಕೊಂಡಿದ್ವಿ, ನಾವು ಮಾತಾಡ್ತಾ ಇದ್ವಿ ಭಾಳ ದಿನದಿಂದ. ಅವರು ನನ್ನ ಲಿಂಕ್ಡ್ಇನ್ನಲ್ಲಿ ಎಲ್ಲ ಕಡೆ ಫಾಲೋ ಮಾಡ್ತಾಯಿದ್ರು. ಆಮೇಲೆ ಒಂದಿನ ಭೇಟಿ ಆಗೋಣ ಅಂಥೇಳಿ ನೆನ್ನೆ ಆ ಮುಹೂರ್ತ ಬಂತು. ಬೆಳಿಗ್ಗೆ ಮೀಟ್ ಮಾಡಿದ್ವಿ. ಹೀಗೆ ಮಾತಾಡ್ತಾ ಅವ್ರದ್ದು ರಿಸರ್ಚು, ಅವರ ಒಂದು ಡೆವಲಪ್ಮೆಂಟ್ಸು, ಪ್ರೋಗ್ರೆಸ್ಸು ಎಲ್ಲ ಕೇಳ್ಕೊತಾ, ಆಮೇಲೆ ಅವರು ಒಂದು ಪೇಟೆಂಟ್ಸು, ಅವರ ಒಂದು ಸೈಂಟಿಸ್ಟ್ ನೇಚರ್ನ ನಾನು ನೋಡಿದೆ. ಆಮೇಲೆ ಅವರಿಗೆ ಕೆಲವು ಸೂಪರ್ ಫಾಸ್ಟ್ ಆಗಿದ್ದರೂ ನನಗೆ ಡಿಸಿಷನ್ಸು ನಾನು ಕೇರ್ ಮಾಡಲಿಲ್ಲ ನೆನ್ನೆ. ಯಾಕಂದ್ರೆ ನಾರ್ಮಲಿ ಒಂದು ಲಾಂಗ್ ಟರ್ಮ್ ಆ್ಯಕ್ಟಿವಿಟೀಸ್ಗೆ ಅರ್ಥ ಮಾಡ್ಕೋಬೇಕು, ಇಂಥದ್ದೆಲ್ಲ ಇರುತ್ತೆ. ನನಗೆ ಒಳಗಡೆ ನನಗೇನು ಅನ್ನಿಸ್ತೋ ಅದನ್ನು ನಾನು ಒಂದು ಡಿಸಿಷನ್ ತೊಗೊಂಡೆ ನೆನ್ನೆ. ಅವರಿಗೆ ನನ್ನ ಈ ವಿಸ್ತಾರಿಕೆಗೆ ಈಕ್ವಲ್ ಪಾರ್ಟ್ನರಾಗಿ ಬನ್ನಿ ಸೇರಿಕೊಳ್ಳಿ ಅಂತ ಹೇಳಿದ್ದೀನಿ. ಹರ್ಷ ಇರ್ತಾರೆ, ಮತ್ತು ಈಗ ಚಂದ್ರ ಮತ್ತು ಗಿರಿ ಅಂತ ನಮ್ಮ 4 ಜನದ ಒಂದು ಟೀಮ್ ಆಗಿದೆ ಈಗ. ಸೊ ಅದೊಂದು ಸಿಹಿ ಸುದ್ದಿ ನಿಮಗೆ ಅದನ್ನು ತಲುಪಿಸ್ತಾ ಇದ್ದೀನಿ. ಹರ್ಷ ಏನು ಮಾಡಿದ್ದಾರೆ ಅಂದರೆ, ಅತ್ಯದ್ಭುತವಾಗಿರ್ತಕ್ಕಂಥ ರೋಬೋಟ್ಗಳನ್ನು ಮತ್ತು ಅವರು ಒಂದು ಡಿಸೈನ್ಸು, ಮತ್ತು ಈ ಕೈ ಹೋದವರಿಗೆ ಅವರು ಕೈ ಮಾಡ್ತಾರೆ, ಕಾಲಿಲ್ದವರಿಗೆ ಅವರು ಕಾಲು ಮಾಡಿದ್ದಾರೆ, ಈ ಥರ. ಸೊ ಬಯೋನಿಕ್ಸ್ ಅವರ ಒಂದು ಸ್ಪೆಷಲೈಸೇಷನ್ನು. ರೋಬೋಟಿಕ್ ಕೂಡ ಮಾಡಿದ್ದಾರೆ, ರೋಬೋಟ್ಗಳನ್ನು ಮಾಡಿದ್ದಾರೆ, ಹ್ಯೂಮನಾಯ್ಡ್ ಮಾಡಿದ್ದಾರೆ, ಭಾಳಷ್ಟು ಈ ಒಂದು ಏನು ಹೇಳ್ತೀರ ಪ್ರಾಣಿ ಪಕ್ಷಿಗಳು ಅದನ್ನೂ ಮಾಡಿದ್ದಾರೆ. ಸೊ ಇದನ್ನು ಬೇಸಲ್ಲಿ ಇಟ್ಕೊಂಡು ನಮ್ಮ ಒಂದು ನೆಕ್ಸ್ಟ್ ಲೆವೆಲ್ ಇನಿಷಿಯೇಟಿವ್ಸ್ಗೆ ಅನುಕೂಲ ಆಗುತ್ತೆ ಅಂತ ಅವ್ರನ್ನ ರಿಕ್ವೆಸ್ಟ್ ಮಾಡಿ ನಾವು ಈ ಒಂದು ಟೀಮ್ನ ಮುಂದುವರಿಸ್ತಾ ಇದ್ದೀವಿ. ಇದು ಮೊದಲನೇ ಸಿಹಿ ಸುದ್ದಿ. ಎರಡನೇ ಸಿಹಿ ಸುದ್ದಿ ಅದು ನೆನ್ನೆನೇ ಆಯಿತು. ಅದೇನೋ ನೆನ್ನೆ ಒಂದು ಲಕ್ಕಿ ಡೇ ಅಂತ ನನಗೆ ಸೀರಿಯಸ್ಲಿ ನಾನು ಗುರ್ತಾಕೊಂಡಿದ್ದೀನಿ. ನನಗೆ ಇನ್ನೊಬ್ಬರು ಅಕ್ಕ ಸಿಕ್ಕಿದ್ರು, ಭೇಟಿಯಾದೆ ಅವರಿಗೆ. ಅವರು ಅದೇ ಸ್ವಲ್ಪ ದುಃಖ ತೊಡ್ಕೊತಾಯಿದ್ರು. ಅವರ ಒಂದು ಹಸ್ಬೆಂಡು ರೀಸೆಂಟ್ಲಿ ಈ ಪಾಸ್ಟ್ ಅವೇ ಅವರು ಬಿಕಾಸ್ ಆಫ್ ದ ಕ್ಯಾನ್ಸರ್. ಅವರು ಭಾಳ ಒಳ್ಳೆಯ ಉದ್ಯೋಗದಲ್ಲಿದ್ದರು, ನಮ್ಮ ಜನರಲ್ ಮ್ಯಾನೇಜರಾಗಿ ಕೆಲಸ ಮಾಡ್ತಿದ್ರು ಒಂದು ದೊಡ್ಡ ನ್ಯಾಷನಲೈಸ್ ಬ್ಯಾಂಕಲ್ಲಿ. ಬೇಜಾರಾಗತ್ತೆ ಕೆಲವೆಲ್ಲ. ಆಮೇಲೆ ಇಷ್ಟು ಒಂದು 60-65 ವರ್ಷದಲ್ಲಿ ಈ ಥರ ಎಲ್ಲ ಆದರೆ ಎಲ್ಲರಿಗೂ ಆ ಒಂದು ದುಃಖ ತಡ್ಕೊಳಕ್ಕಾಗಲ್ಲ. ಈಗ ನಾನೇ ನಿಮ್ಮ ಮುಂದೆ ಹೇಳ್ಕೊತಾನೆ ಇರ್ತೀನಿ, ನನ್ನ ಹೆಂಡತಿ ಮಗಳು ಅಂತ ನೀವೆಲ್ಲರೂ ಬೈದಿದ್ದೀರ. ಏನು ರೀ ಅನಿತಾ ಅವರೇ, ಇವರಿಬ್ಬರು ಬಿಟ್ಟರೆ ಬೇರೆ ಇಲ್ವೇನ್ರಿ ನಿಮಗೆ ಪ್ರಪಂಚ ಅಂತ. ಇನ್ನು ಎಷ್ಟೋ ಜನ ಹೇಳಿದ್ರು, ಇಲ್ಲ ನೀವು ಹೋಗಿ ಕರ್ಕೊಂಬನ್ನಿ ಅಂತ. ನನ್ನ ಸಿಸ್ಟರ್ ಇನ್ನೊಬ್ರು ಇದ್ದಾರೆ ಪುತ್ತೂರಿನಲ್ಲಿ, ಅವ್ರು ಹೇಳ್ತಾ ಇರ್ತಾರೆ, ಅಕ್ಕ ನೀವು ಹೋಗಿ ಇಟ್ಕೊಂಬನ್ನಿ. ಇನ್ನೊಬ್ಬರು ಅಲ್ಲಿ ಮಂಗಳೂರಿನಲ್ಲೇ ಇದ್ದಾರೆ, ಅವರುಗಳು ಹೇಳ್ತಿರ್ತಾರೆ ನನಗೆ ಅದೇನೇ. ಸೊ ಈ ಥರ ಒಂದು ಕಷ್ಟಕರವಾಗಿರ್ತಕ್ಕಂಥ ವಿಚಾರ ಇದೆ. ಯಾರಿಗೆ ಆದರೂ ಭಾಳಷ್ಟು ನೋವು ಬರುತ್ತೆ. ಮಕ್ಕಳೊಂದು ಕಡೆ, ಈ ವಯಸ್ಸಿನಲ್ಲಿ ಭಾಳ ಕಷ್ಟ ಜೀವನ ಒಂದೊಂದು ಕಡೆ ಆಗಿಬಿಟ್ರೆ. ಗೈಡೆನ್ಸ್ ಇಲ್ದಿಲ್ಲ, ಸ್ವಲ್ಪ ದುಡ್ಡಿದ್ರೆ ಸಾಕು, ಆ ಕಡೆ ಈ ಕಡೆಯಿಂದ ಎಲ್ಲ ಬಂದು ಮುತ್ಕೊಂಡ್ಬಿಡ್ತಾರೆ ಜನ. ಏನು ಮಾಡಬೇಕು ಅಂತ ಐಡಿಯಾ ಇರೋದಿಲ್ಲ ಈ ಟೈಮಲ್ಲಿ. ಒಂದು ಒಳ್ಳೆಯ ಒಂದು ಸಂಸಾರ ಮಾಡಬೇಕು ಅಂತಂದರೆ ಮಕ್ಕಳಿಲ್ಲ, ಕೇಳೋರಿಲ್ಲ. ಸೊ ಸಡನ್ಲಿ ಒಂದು ಸಿಚುವೇಶನ್ ಹೇಗೆ ಬರುತ್ತೆ ಅಂತಂದರೆ, ದೇ ಆರ್ ಇನ್ ಐಸೋಲೇಷನ್, ಲೋನ್ಲಿನೆಸ್. ನಾನು ಅದೇ ನನಗೆ ಭಾಳ ಬೇಜಾರಾಯಿತು. ನಾನು ಅವ್ರಿಗೆ ಹೇಳಿದೆ, ಸರಿ ನಾವೆಲ್ಲ ಇದ್ದೀವಿ, ವಿಚಾರ ಮಾಡಬೇಡಿ ಅಂತ. ಆಮೇಲೆ ಅವ್ರು ಬಂದು ನಾನು ಕೇಳಿದ್ರು, ಅನಿತಾ ಅವರೇ ನನಗೆ ಒಂದು ಹೆಲ್ಪ್ ಮಾಡಿ, ನನಗೆ ಒಂದು ಸದ್ವಿನಿಯೋಗ ಆಗಬೇಕು ಈ ದುಡ್ಡೆಲ್ಲ. ಕೆಲವು ದುಡ್ಡನ್ನು ನನ್ನ ಪಾಲಿಗೆ ಅಂತಿರ್ತಕ್ಕಂಥದ್ದು ನಾನು ಅವರ ಹೆಸರಿನಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿಸ್ಬೇಕು. ನಾನು ಇರೋವಾಗಲೇ ಅದನ್ನು ನೋಡಬೇಕು. ನೀವು ಯಾವ ಥರ ಅಡ್ವೈಸ್ ಮಾಡ್ತೀರಾ ಅಂದರು. ನಾನು ಹೇಳಿದೆ, ಒಂದು ಕೆಲಸ ಮಾಡಿ ಮೇಡಮ್, ನೀವು ತುಂಬ ಜಾಸ್ತಿ ಇಲ್ಲ ಅಂತಂದರೆ ಒಂದು ಸಣ್ಣದು ಏನೋ 1 ಕೋಟಿ 2 ಕೋಟಿ ಫಾರ್ ಎಕ್ಸಾಂಪಲ್, ನೀವೊಂದು ಸಣ್ಣದಾಗಿ ಒಂದು ಶಾಪ್ಸ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಯಾವುದೋ ಒಂದಷ್ಟು ತೊಗೊಂಬಿಡಿ, ಒಂದು ಕಡೆಗೆ ಜಾಗ ಬಾಡಿಗೆ ಬರೋದನ್ನು ನೀವು ರೆಗ್ಯುಲರಾಗಿ ಈ ಟ್ರಸ್ಟಿಗೆ ಬರೋ ಥರ ಮಾಡಿಸ್ಬಿಡಿ. ಟ್ರಸ್ಟ್ ಹೆಸರಿನಲ್ಲಿ ಇದ್ದರೆ ಅದೇನಾಗುತ್ತೆ, ಅದನ್ನು ಅವ್ರು ಮಾರಲಿಕ್ಕಾಗಲ್ಲ, ಏನೂ ಚೇಂಜ್ ಮಾಡಲಿಕ್ಕಾಗಲ್ಲ. ಸೊ ಅವ್ರು ಏನು ಮಾಡಬೇಕು, ರೆಗ್ಯುಲರಾಗಿ ಒಳ್ಳೆಯ ಕೆಲಸಗಳು, ವಿದ್ಯಾದಾನ ಆಗ್ಬೋದು, ಪುಸ್ತಕಗಳಾಗ್ಬೋದು, ಎಷ್ಟೋ ಜನ ಸ್ಕೂಲ್ಸ್ನ ಅಡಾಪ್ಟ್ ಮಾಡ್ಬೋದು, ಭಾಳಷ್ಟು ಒಳ್ಳೆ ಕೆಲಸ ಆಪರ್ಚುನಿಟೀಸ್ ಇದ್ದೇ ಇರುತ್ತೆ. ಅದನ್ನು ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ ನಿನ್ನೆ.
ಅದು ಹಾಗೆ ಮಾತಾಡ್ತಾ ನಾನು ಹೇಳಿದೆ, ಇಲ್ಲ ನಮ್ಮದು ಈ ಥರ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಿದೆ, ಈ ಥರ ಇದು ಕೂಡ ನಮ್ಮ ಒಂದು ಹ್ಯೂಮನಾಯ್ಡ್ ರೋಬೋಟ್ ಕೂಡ ಬರ್ತಿದೆ. ಹ್ಯೂಮನಾಯ್ಡ್ ರೋಬೋಟ್ ಅಂದರೆ ಮನುಷ್ಯರ ಥರ ನಡೆಯುವಂಥದ್ದು, ಕೆಲಸ ಮಾಡುವಂಥದ್ದು, ಬಿಹೇವ್ ಮಾಡುವಂಥದ್ದು, ಮಾತಾಡುವಂಥದ್ದು, ಇವೆಲ್ಲವೂ ಬರ್ತಾ ಇದೆ ಅಂತಂದೆ. ಅವ್ರಿಗೆ ಭಾಳ ಖುಷಿ ಆಯಿತು. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಮೇಡಮ್ ನೀವು ಇದು ಒಂದು ಮೇಡಮ್ ಅಂದ್ಬಿಟ್ಟೆ, ಅಕ್ಕ ಈ ಥರ ಇದ್ದರೆ ನಿಮ್ಮ ಹಸ್ಬೆಂಡ್ ಹೆಸರು ತಿಳ್ಕೊಬೋದಾ? ಅವರು ಶ್ರೀರಂಗ ಅವ್ರ ಹೆಸರು ಅಂದರು. ಹಂಗಿದ್ರೆ ನಾನು ಈ ನನ್ನ ಮೊದಲನೇ ರೋಬೋಟು ಶ್ರೀರಂಗ ಅಂತ ಯಾಕೆ ನಾನು ಹೆಸರಿಡಬಾರ್ದು? ಪಾಪ ಕೈ ಇಟ್ಕೊಂಡು ಹತ್ಬಿಟ್ರು ಅವರು ಜೋರಾಗಿ. ನನಗದು ನನ್ನ ಗಂಟ್ಲಲ್ಲೇ ನಾನು ತುಂಬ ಒದ್ದಾಡಿದೆ ಆ ಸಮಯದಲ್ಲಿ. ಬಟ್ ಹೇಳೋಕ್ಕಾಗಲ್ಲ ಆ ವಿಚಾರಗಳು, ಸಿಚುವೇಶನ್ಸು. ಬಟ್ ನಾನು ಏನು ಪ್ರಾಮಿಸ್ ಮಾಡಿದ್ದು ಅಂತಂದರೆ, ನಮಗಿದು ಕೋಟಿಗಟ್ಟಲೆ ಆಗುತ್ತೆ. ಬಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಒಂದು ಇನಿಷಿಯೇಟಿವ್ಸ್ಗೆ ನಮ್ಮಲ್ಲಿಗೆ ಭಾಳಷ್ಟು ಆ್ಯಕ್ಟಿವಿಟೀಸ್ ನಡೀತಾನೆ ಇರುತ್ತೆ. ಅದಕ್ಕೂ ನಾನು ಹೇಳಿದ್ನಲ್ಲ, ಸೊ ಇದರಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಅವರಿಗೆ ಕೇಳಿದೆ, ನಾನು ಶ್ರೀರಂಗ ಅಂತ ಮಾಡ್ತೀನಿ, ನೀವೊಂದು ಸಣ್ಣ ಪುಟ್ಟ ದುಡ್ಡು ಯಾತಕ್ಕೆ ಇದಕ್ಕೊಂಡು ಡೊನೇಟ್ ಮಾಡಬಾರ್ದು ಅಂತ. ಎಷ್ಟು ಒಂದು 50 ಲಕ್ಷದವರೆಗೂ ನಾನು ಕನ್ಸಿಡರ್ ಮಾಡಲ್ಲ ನಿಮ್ಮದು ಅಂದೆ. ಮಾಡಿ ನಾನು ಕೊಡ್ತೀನಿ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ನನಗೆ ಕೂತ್ಕೊಂಡು ಎದುರುಗಡೆ ಒಂದು 5 ಲಕ್ಷ ಚೆಕ್ ಬರೆದು ನನ್ನ ಕೈಲಿ ಕೊಟ್ಬಿಟ್ರು. ಇರಲಿ, ಅದೊಂಥರ ಭಾಳ ಸಂತೋಷದ ವಿಚಾರ ಅದು. ಅದು ಯಾವಾಗಾಗುತ್ತೋ ಮಿಕ್ಕಿದ್ದು ನಾನು ಕಳಿಸ್ತಾ ಹೋಗ್ತೀನಿ ಅನಿತಾ, ನೀವು ಮಾಡಿ, ಎಷ್ಟಾಗುತ್ತೋ ಅಷ್ಟು ಕಳಿಸ್ತೀನಿ, 50 ಲಕ್ಷ ಆಗದಿರೋನು ಆಗ್ಬೋದಾ ಅಂತಂದರು. ಆಯಿತು ಅಕ್ಕ, ನಿಮ್ಗೆ ಹೆಂಗಾಗುತ್ತೋ ಹಂಗೆ ಮಾಡಿ. ಯಾಕಂದರೆ ನಾನೊಂದು ಸಲ ಪ್ರಾಮಿಟ್ ಮಾಡಿದ್ದೀನಿ, ಈಗ 5 ಲಕ್ಷದ್ದು ಈ ವ್ಯಾಪಾರ ಮಾಡಿದ್ದದ್ದು ಅಥವಾ ಈ ಒಂದು ದುಡ್ಡು ತೊಗೊಂಡಿದ್ದು ಅಂತಲ್ಲ, ನಿಮ್ಮ ಹಸ್ಬೆಂಡ್ ಹೆಸರಿಟ್ಟು ನಾವು ತೊಗೊಂಬರ್ತೀವಿ ಫಸ್ಟ್ ಪ್ರೊಟೋಟೈಪ್ ಅಂತ ನಾನು ಹೇಳಿದ್ದೀನಿ. ಅದು ನಾವು ಯಾರಿಗೂ ಮಾರಲ್ಲ, ಅದು ನನ್ನ ಪ್ರಾಮಿಸ್ಸು. ಮಿಸ್ಟರ್ ಶ್ರೀರಂಗ ವಾಸ್ ಅ ಬ್ಯಾಂಕ್ ಮ್ಯಾನೇಜರ್, ಅಂದರೆ ಜನರಲ್ ಮ್ಯಾನೇಜರ್ ಪೊಸಿಷನ್ ಇದ್ದಂಥವ್ರವರು. ಅವ್ರ ಹತ್ರ ನಾವು ಕೆಲಸ ಮಾಡಿಸೋವಂಥದ್ದು ಮಾಡಲ್ಲ. ಬಟ್ ಸ್ಟಿಲ್ ಇದನ್ನು ನಾವು ಒಂದು ಪ್ರೊಟೋಟೈಪ್ ಆಗಿ ನಾವು ನೋಡ್ತೀವಿ ಹೊರತು ನಾವು ಈ ರೋಬೋಟನ್ನು ಇದು ಯಾರಿಗೂ ಮಾರಲ್ಲ, ಇದು ನಮ್ಮ ಹತ್ರನೇ ಇರುತ್ತೆ. ಇದು ನಮ್ಮ ಒಂದು ರಿಸರ್ಚ್ ಇನಿಷಿಯೇಟಿವ್ಸ್ಗೆ ಅದು ನಮ್ಮಲ್ಲೇ ಇಟ್ಕೋತೀವಿ ನಾವು. ಮತ್ತು ಇವರು ಇದು ಯಾವತ್ತಿದ್ರೂ ಅದರ ಹೆಸರು ಶ್ರೀರಂಗನೇ. ಅದು ಮೊದಲನೇ ಇಂಡಿಯನ್ ಹ್ಯೂಮನಾಯ್ಡ್ ರೋಬೋಟ್ ಆಗಬೇಕು ಅನ್ನೋದೊಂದು ಆಸೆ. ನಾನು ಅವ್ರ ಮುಂದೆನೂ ಮಾತಾಡಿದೆ, ಹರ್ಷ ಅವರು ಮಾತಾಡಿದ್ರು ನಾನು ಟೆಲಿಫೋನಲ್ಲಿ, ಒಂದು 3-4 ತಿಂಗಳೊಳಗಡೆ ನಾವು ತೊಗೊಂಬಂದ್ಬಿಡ್ತೀವಿ ಅಂತ. ಎಸ್, ವಿ ಆರ್ ರೆಡಿ ಟು ಗೋ. ಮೊದಲನೇ ಹ್ಯೂಮನಾಯ್ಡ್ ಕೂಡ ಬರ್ತಿದೆ, ಬಡ್ಡಿ ಜೊತೆಗೆ ಇಂಟಿಗ್ರೇಟ್ ಆದರೆ ಅದರದ್ದು ಎಫೆಕ್ಟು ಹೆಂಗಿರುತ್ತೆ ಆ ಒಂದು ಸಮಾಗಮ ಅಂತ ನಾನು ಕಾಯ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನೊಂದಷ್ಟು ಇನಿಷಿಯೇಟಿವ್ಸ್ ಕೂಡ ನಾವು ತೊಗೊಂಬರ್ತಿದ್ದೀವಿ. ಟೀಮ್ನ ಎಕ್ಸ್ಪ್ಯಾಂಡ್ ಮಾಡಲ್ಲ ಇನ್ನು. ಇದು ನನ್ನ ಪ್ರಕಾರ ನನ್ನ ಟೀಮ್ ಎಕ್ಸ್ಪ್ಯಾನ್ಷನ್ ಮುಗೀತು ಅದು ಪ್ರಾಜೆಕ್ಟ್. ಇದನ್ನು ನಾವು ಮುಂದಿನ ಪೀಳಿಗೆಗೆ ಅವರ ಇನೋವೇಷನ್, ಅವರ ಒಂದು ಫಿಲಾಂಥ್ರಪಿ, ನಮ್ಮಲ್ಲಿ ಉತ್ತೇಜನ ತುಂಬಿದ್ರಲ್ಲ, ಆ ದುಡ್ಡು ಸಣ್ಣ ಪುಟ್ಟದಿರ್ಬೋದು, ಆ ಉತ್ತೇಜನ ತುಂಬಿದ್ರಲ್ಲ, ಇದರಿಂದ ನನಗೆ ಏನಾಗುತ್ತೆ ಅಂತಂದರೆ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಆಪರ್ಚುನಿಟಿ. ಲಕ್ಷಗಟ್ಟಲೆ ಜನ ಜಾಯ್ನ್ ಆಗ್ಬೋದು ನಾಳೆ ದಿನ. ಯೋಚನೆ ಮಾಡಿ ಎಷ್ಟು ಜನಕ್ಕೆ ಜಾಬ್ ಸಿಗುತ್ತೆ ಅಂತ. ನಾನೇನೋ ಒಂದು ಪೋಸ್ಟ್ ಆಗದೆ, ಪಾಪ ನನ್ನ ಸ್ನೇಹಿತರೊಬ್ಬರು ಭಾಳ ಬೇಜಾರು ಮಾಡ್ಕೊಂಡ್ರವರು, ಏನು ನೀವು ರಿಯಲ್ ಎಸ್ಟೇಟು ಅದೆಲ್ಲ ನೀವು ಕೆಟ್ಟದಾಗಿ ಬರೆದಿದ್ದೀರಾ ನೀವು ಹಂಗೆಲ್ಲ ಅಂತ. ನಾನು ಕೆಟ್ಟದಾಗಿ ಬರೆದಿಲ್ಲ, ಯಾಕೆಂತಂದರೆ ನೀವು ಒಬ್ಬರೇ ಅಲ್ಲ ಮೇಡಮ್ ನಾನು ಮೀಟ್ ಮಾಡಿರೋದು, ಭಾಳಷ್ಟು ಜನರನ್ನು ನಾನು ಭೇಟಿಯಾಗಿದ್ದೀನಿ, ತುಂಬ ಜನರ ಹತ್ರ ನಾನು ಮಾತಾಡಿದ್ದೀನಿ. ಎಲ್ಲರದ್ದು ಒಂದು ಬಿಹೇವಿಯರ್ ಅಂತ ಒಂದು ತೊಗೊಂಡು ನಾನು ನಿಮ್ಗೆ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಇದು ನಿಮ್ಮನ್ನು ಪಾಯಿಂಟ್ ಔಟ್ ಮಾಡೋದಕ್ಕೆ ಅಂತಲ್ಲ, ನಾನು ನಿಮ್ಮನ್ನು ಹೀಯಾಳಿಸಿಲ್ವೇ ಇಲ್ಲ. ಯಾಕಂತಂದರೆ ಈ ಹೀಯಾಳಿಸಿದವರು ಮನೆಯಲ್ಲಿ ಬೀರುಗಟ್ಟಲೆ ಒಡವೆಗಳನ್ನು ಇಟ್ಕೊಂಡವರು ನಮ್ಮನ್ನು ಕರ್ಕೊಂಡೋಗಿ ತೋರಿಸ್ತಾರೆ, ವಾರ್ಡ್ರೋಬ್ ತೆಗಿತಾರೆ ಕೆಲವರೆಲ್ಲ ಕೂತ್ಕೊಂಡು. ಸೊ ನಮಗೆ ಏನು ಮಾಡಬೇಕು ಅಂತ ನನಗೆ ಅಚ್ಚರಿ. ಇಂಥವರೆಲ್ಲ ನನಗೆ ಅನಿಸುತ್ತೆ, ಆಯ್ತಪ್ಪ ನಿಮ್ಗೆ ಅದು ಆಸೆ ಇದೆಯಾ, ಆಯಿತು ಇಟ್ಕೊಳ್ಳಿ, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ಇಂಟ್ರೆಸ್ಟೆಡ್ ಇನ್ ಓನ್ಲಿ ಚೇಂಜಿಂಗ್ ಆ್ಯಂಡ್ ಬ್ರಿಂಗಿಂಗ್ ದ ಚೇಂಜ್ ಇನ್ ದ ಸೊಸೈಟಿ. ನಮ್ಮ ಮಕ್ಕಳಿಗೆ ಜಾಬ್ಸ್ ಕೊಡಿಸಿ, ನಮ್ಮ ಮಕ್ಕಳನ್ನ ಉದ್ಧಾರ ಮಾಡಿ. ಇಷ್ಟೇ ನನಗಿರೋದು. ನನಗೇನು ದುಡ್ಡು ಮಾಡ್ಕೊಂಡು ಹೋಗ್ಬೇಕು, ನಾನು ಇಲ್ಲೊಂದು ಕೋಟಿಗಟ್ಟಲೆ ನಾನು ತೊಗೋಬೇಕು, ಇಟ್ಕೋಬೇಕು ಅಂತ. ಆಯ್ತಪ್ಪ, ನನಗೆ ಇವಾಗ ಮಗಳಿದ್ದಾಳೆ, ಮಗಳು ನನ್ನ ದೂರ ಆಗಿದ್ದಾಳೆ, ಹೆಂಡ್ತಿನೂ ಇಲ್ಲ, ನನಗೆ ಎಷ್ಟು ಬೇಕು ಈ ಜೀವನಕ್ಕೆ ಎಷ್ಟು ಬೇಕಾಗುತ್ತೆ ನನಗೆ ಅಲ್ವಾ? ಬಂದಿದ್ದನ್ನು ತೆಗೆದು ನಾನು ಇದು ರೊಟೇಷನಿಗೆ ಹಾಕಿ ನನ್ನನ್ನು ಪುಟ್ ಇನ್ ದ ಬ್ಯಾಂಕ್, ಅದನ್ನು ತೆಗೆದುಬಿಟ್ಟು ನಾವು ಎಷ್ಟು ಕೋಟಿ ಜನರು ನಾವು ಮೇಲೆ ತೆಗಿಬೋದು. ವಿಚಾರ ಮಾಡಿ. ಇಂಥ ಒಂದು ಇಂಡಸ್ಟ್ರೀಸ್ ಬೇಕಾಗುತ್ತೆ, ಜನ ಬೇಕಾಗ್ತಾರೆ. ಸೊ ಹಂಗಾಗಿ ಅವರ ಒಂದು ಮೆಂಟಾಲಿಟಿನ ನಾನು ಜನರಲ್ಲಿ ನಾವು ಚೇಂಜ್ ಮಾಡ್ಕೊಳ್ಳಿ ಅಂತ ಕೇಳಿ ಸಾಕಾಗಿದೆ. ನಾನು ಯಾವುದಕ್ಕೂ ಅಡ್ವೈಸ್ ಮಾಡಲ್ಲ. ನಾನು ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಎ ಪರ್ಸನ್.
ಅವರಿಗೆ ಯಾರಿಗೆ ಏನು ಬೇಕೋ ಅದನ್ನು ನಾವು ಖಂಡಿತ ಓಪನ್ ಮಾಡ್ತೀವಿ. ಇದ್ರ ಜೊತೆಗೆ ಮೈ ಬಡಿ ಕೂಡ ಇನ್ನೊಂದು ಆಪರ್ಚುನಿಟಿ ಒಂದೇ ಒಂದಿದೆ, ಅದೊಂದು ಓಪನ್ ಮಾಡಿ ಇಟ್ಟಿದ್ದೀನಿ. ಅದೊಂದು 1 to 2 CR ನನಗೆ ಇಮಿಡಿಯೇಟ್ ಫಂಡಿಂಗ್ ಬಂದರೆ ಮೈ ಬಡಿ ಒಂದು ವಾರದೊಳಗಡೆ ಎಲ್ಲರ ಕೈಯಲ್ಲೂ ಇರುತ್ತೆ, ಅದೊಂದು ಗ್ಯಾರಂಟಿ ಇಟ್ಕೊಳ್ಳಿ. ಯಾಕಂತಂದರೆ ನಾವು ಭಾಳಷ್ಟು ಖರ್ಚು ಮಾಡಿಬಿಟ್ಟಿದ್ದೀವಿ, ಓಡಾಡಿದ್ದೀವಿ, ಡೆವಲಪ್ ಮಾಡಿ ನಮ್ಮಗಳ ಪಾಕೆಟಿಂದನೇ ಹಾಕಿ ತಂದುಬಿಟ್ಟಿದ್ದೀವಿ ನಾವು ಹೊರಗಡೆಗೆ. ಸೊ ಹಾಗಾಗಿ ಅದರದ್ದು ವ್ಯಾಲ್ಯೂ ಏನು, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಒಬ್ಬೊಬ್ರು ಏನು ಮಾಡ್ಕೊಂಡಿದ್ದೀವಿ ಅಂತ ನಮ್ಗಳಿಗೆ ಗೊತ್ತಿದೆ. ಸೊ ಹಾಗಾಗಿ ಇದೊಂದು ಸಣ್ಣ ಒಂದು ಪೀಸ್ ನಾನು ನಿಮಗೊಂದು ಶೇರ್ ಮಾಡ್ತಾಯಿದ್ದೀನಿ. ಆಮೇಲೆ ಎಷ್ಟೋ ಜನ ನನಗೆ ಮುಂಚಿಂದನೂ ಮೆಸೇಜ್ ಮಾಡ್ತಾಯಿದ್ರು, ಮೇಡಮ್ ನೀವು ಅವ್ರ ಹತ್ರ ಹೋಗಿ, ನೀವು ಇಂಥ ಪರ್ಸ್ನಾಲಿಟಿ ಹತ್ರ ಹೋಗಿ ನೀವು ಕೇಳಿ ಅಂತಂದರು. ನಾನು ಅದಕ್ಕೆ ಎಲ್ರಿಗೂ ಹೇಳೋದು ಒಂದೇ ಒಂದು, ದಯವಿಟ್ಟು ಅವರೆಲ್ಲ ಬರೀ ಸೋಷಲ್ ಇಮೇಜು, ಸೋಷಲ್ ಸ್ಟೇಟಸಲ್ಲಿ ಕೂತಿರ್ತಾರೆ, ಅಷ್ಟು ತಿಳ್ಕೊಳ್ಳಿ. ಯಾಕಂತಂದರೆ ಕೆಲವರು ಬೈ ಚಾನ್ಸ್ ಮೇಲೆ ಹೋಗಿರ್ತಾರೆ, ಅವರು ದುಡ್ಡನ್ನು ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಆ ಬೈ ಚಾನ್ಸ್ ಹೋದವರು 50,000 ರೂಪಾಯಿ ಒಂದು ತಿಂಗಳು ಖರ್ಚು ಮಾಡಿದೆ ಅಂತಂತಾರೆ, ಸಾವಿರಾರು ಕೋಟಿ ಬಿದ್ದಿರುತ್ತೆ ಅವ್ರ ಹತ್ರ. ಸೊ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತಾ ಇರೋದು, ಇನ್ನು ಅವರು ನಾನು ಭೇಟಿಯಾಗಿದ್ದೀನಿ, ಅಂಥವ್ರು ಸಿಗ್ತಾ ಇರ್ತಾರೆ, ದಿನ ಸಿಗ್ತಾ ಇರ್ತಾರೆ. ಆಮೇಲೆ ಅವರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಕಾಂಟ್ರಾಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ, ಹಿಂದ್ಗಡೆಯಿಂದ ನಾನು ಹೆಂಗೆ ಬಿಹೇವ್ ಮಾಡ್ತೀನಿ ಅಂತ ಫೋನ್ ಮಾಡಿ ಅವ್ರ ಹತ್ರ ಕೇಳ್ಕೊತಾರೆ. ಸೊ ಇಂಥವ್ರು ತುಂಬ ಜಾಸ್ತಿ ಇದ್ದಾರೆ. ಸೊ ಹಂಗಾಗಿ ನಾನು ಇಂಥದ್ದನ್ನೆಲ್ಲ ನಾನು ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ. ಯಾಕಂದರೆ ಇದೇನಾಗುತ್ತೆ ಅಂದರೆ ನಮ್ಮಲ್ಲಿ ಫೆಮಿನಿಟಿ, ನನ್ನಲ್ಲಿ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನೀವು ಗಂಡಸ್ ಥರನೇ ನೀವು ಬಿಹೇವ್ ಮಾಡ್ತೀರಾ. ಹೌದು, ಏನು ಮಾಡೋಕ್ಕಾಗತ್ತೆ, ಯಾಕೆಂತಂದರೆ ಇವರು ನನ್ನನ್ನು ಬಿಡ್ತಾನೇ ಇಲ್ಲ. ಈ ಸೊಸೈಟಿ ಏನಾಗ್ತಾಯಿದೆ ಅಂದರೆ ಎಲ್ಲ ಕಡೆಯಿಂದ ಎಳಿತಾನೇ ಇರ್ತಾರೆ ಇಂಥವರೆಲ್ಲ. ಸೊ ಕೆಲವು ಟಾರ್ಚರ್ ಕೊಟ್ಟು ಇಲ್ಲ ಅದು ಮಾಡಬಾರ್ದು, ಇದು ಮಾಡಬಾರ್ದು, ನೀವು ಹಿಂಗೆ ಚೆನ್ನಾಗಿ ಕಾಣ್ತೀರಾ, ಅದು ಚೆನ್ನಾಗಿ ಕಾಣಲ್ಲ, ನನಗೆ ಹೆಂಗೆ ಬೇಕು ನೀನು ಹಂಗೆ ಬಾ, ನನಗೆ ಹೆಂಗೆ ಬೇಕೋ ಜನ ಇಲ್ಲ, ಇವ್ರ ಹತ್ರ ದುಡ್ಡಿದ್ಯಂತೆ, ಇವ್ರಿಗೆ ಹೆಂಗೆ ಬೇಕೋ ಹಂಗೆ ನಾನು ಹೋದರೆ ಅವ್ರೇನೋ ವ್ಯವಸ್ಥೆ ಮಾಡ್ತಾರಂತೆ. ಐ ಡೋಂಟ್ ಕೇರ್, ಇಂಥವ್ರೆಲ್ಲ ಬೇಡ. ಇನ್ನೊಬ್ರು ಇದ್ದಾರೆ, ಪಾರ್ಲಿಮೆಂಟ್ಗೆ ಹೋಗ್ತಾರೆ, ಬಾಂಬ್ ಹಾಕ್ದಂಗೆ ಇರುತ್ತೆ ಇರ್ತಾರೆ, ಅಲ್ಲಿ ಪಾರ್ಲಿಮೆಂಟಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಅವರು ಬೇಡ, ಅವ್ರ ಹೆಸರು ಹೇಳೋದು ಬೇಡ ಅವ್ರಿಗೆ, ನಿಮಗೂ ಗೊತ್ತಾಗುತ್ತೆ ಅನಿಸುತ್ತೆ. ಹೋಗಿ ಅಲ್ಲಿ ಭಾಷಣ ಬಿಗಿತಾರೆ, ಹೊಗಳ ಭಟ್ರಾಗಿ ಕೆಲಸ ಮಾಡ್ತಾರೆ. ಅಲ್ಲಿಗೆ ಹೋಗಿ ಇನ್ನೂ ಏನೋ ಮಾತಾಡ್ತಾರೆ, ಇಂಥ ಔಷಧಿ ತೊಗೊಂಬನ್ನಿ, ಮೆಂಟಲ್ ಡಿಸಾರ್ಡರ್ಸ್ನ ಕಮ್ಮಿ ಮಾಡಿ ವಿಮೆನ್ಗೆ ಅಂತ. ಸೋಷಲೈಸಿಂಗ್ ಮಾಡೋದಕ್ಕೆ ನೀವು ಟೆಕ್ನಾಲಜಿ ಕಂಪ್ನಿಯವರಾಗಿದ್ದರೆ ನೀವು ನಿಮ್ಮ ಒಂದು ಇನೋವೇಷನ್ಸ್ನ ನೀವು ತೊಗೊಂಬನ್ನಿ, ಚೇಂಜ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ಗೌರ್ಮೆಂಟು TV ಪ್ರೋಗ್ರಾಮ್ ಮಾಡಬೇಕಂತೆ. ಏನು ಜನ ನಮ್ಮಲ್ಲಂತೂ ನನಗೆ ಗೊತ್ತಿಲ್ಲ, ಇಂಥವರೆಲ್ಲ ಸಿಗ್ತಾರೆ. ಸೊ ಹಾಗಾಗಿ ನಮ್ಮ ಮೌಢ್ಯತೆ ಇನ್ನೂ ಹೆಚ್ಚಾಗ್ತಾ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಎಷ್ಟು ಮಟ್ಟಿಗೆ ನಾವು ಫಾಸ್ಟಾಗಿ ಡೆವಲಪ್ ಆಗಬೇಕು ಅಂತ ನೋಡೋದು ಬಿಟ್ಬಿಟ್ಟು ಮೌಢ್ಯತೆನ ಇನ್ನೂ ಜಾಸ್ತಿ ಮಾಡ್ಕೊಂಡು ಅಮೇರಿಕನ್ರಿಗೆ ಇನ್ಯಾರಿಗೂ ಕರ್ಕೊಂಬಂದು ನಾವು ಇನ್ನೂ ಹೆಚ್ಚಾಗಿ ಕೊಡ್ತಾ ಕೂತ್ಕೊಂಡ್ರೆ ನಮ್ಮ ದೇಶ ಎಲ್ಲ ಹಾಳಾಗೋಗುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾನು ಯಾವಾಗಲೂ ಅದನ್ನೇ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಎತ್ತಬೇಕು, ಎತ್ತೋ ಟೈಮಲ್ಲಿ ಎತ್ತಿದ್ರೇ ಇದೆಲ್ಲ ಬರೋದು. ಏನಂದರೆ ಏನೂ ಮಾಡೋಕ್ಕೆ ಗೊತ್ತಿಲ್ಲ. ಅಲ್ಲಿ ಎಷ್ಟೋ ಜನ, ನಾನು ಹರ್ಷ ಹತ್ರ ಮಾತಾಡ್ತಾ ಇರೋವಾಗ ಇದೇ ಅರ್ಥ ಮಾಡಿಕೊಂಡೆ, ಎಷ್ಟೋ ಮೋಟರ್ಸು, ಎಷ್ಟೋ ಇನಿಷಿಯೇಟಿವ್ಸು, ಅದ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಹೊರಗಿನ ದೇಶದಲ್ಲಿ ಕೊಡಲ್ಲ. ಇದನ್ನು ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ? ಇದು ಯಾಕೆ ಇಲ್ಲೊಂದು ದೊಡ್ಡ ಮಾರ್ಕೆಟ್ ಸಿಗೋದಿಲ್ಲ ಇಲ್ಲಿ? ಸೆಮಿಕಂಡಕ್ಟರ್ಸು ಇವಾಗ ಮೋದಿಯಿಂದ ಅದು ಶುರುವಾಗಿರೋದು, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಿ ಕೂತ್ಕೊಂಡಿದ್ದಾರೆ. ಯಾಕೆ ಆಗ್ತಾ ಇಲ್ಲ? ನನ್ನ ಕ್ವಶನ್ ಇಷ್ಟನೇ, ಯಾತಕ್ಕೆ ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ. ಇದೇ ರೀಸನಿಗೆ ನಾವಿಲ್ಲಿ ಕೂತ್ಕೊಂಡಿದ್ದೀವಿ, ಈ ಒಂದು ಚಾಲೆಂಜಾಗಿ ತೊಗೊಂಡು ನಾನು ಕೂತ್ಕೊಂಡಿದ್ದೀನಿ ಈ ವಿಚಾರದಲ್ಲಿ. ಅದ್ರ ಜೊತೆಗೆ ಈ ಜಿನೋಮಿಕ್ ಪ್ರಾಜೆಕ್ಟ್ ಆಗಿರ್ಬೋದು, ಇನ್ನೇನೇ ಪ್ರಾಜೆಕ್ಟ್ ಆಗಿರ್ಬೋದು, ನಾನು ಐ ಆಮ್ ನಾಟ್ ದ ಮಾಸ್ಟರ್ ಆಫ್ ಆಲ್. ಬಟ್ ಏನಂತಂದರೆ ನಾವೊಂದು ವಿಚಾರ ನೋಡಿದಾಗ ಎಲ್ಲದನ್ನೂ ಒಂದು ಸ್ಟಿಚ್ ಮಾಡಿ ಒಂದು ನೀಟಾಗಿ ಒಂದು ಡೆಲಿವರಿ ಮಾಡಿದ್ರೆ, ಒಂದು ಪ್ರೆಸೆಂಟೇಷನ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದರಿಂದ ಎಷ್ಟೋ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಒಂದು ಆಸೆ. ಅದ್ರ ನಿಟ್ಟಿನಲ್ಲಿ ಅದಕ್ಕೆ ಬಗ್ಗೆ ನಾನು ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ಬನ್ನಿ, ನೀವುಗಳು ಯಾವ ಥರ ಸೇರ್ಕೊಳ್ಳಿ, ಸಹಕರಿಸಿ. ನನ್ನ ಜರ್ನಿನಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಿಲ್ಲ, ನೀವು ಮಾಡ್ಕೋಬೋದು, ಪರವಾಗಿಲ್ಲ. ಸೊ ನನ್ನ ಒಂದು ಜರ್ನಿ ನಡೀತಾ ಇದೆ. ಆಮೇಲೆ ಇನ್ನೊಂದು ದೊಡ್ಡ ರಿಕ್ವೆಸ್ಟು, ವೆರಿ ಇಂಪಾರ್ಟೆಂಟ್, 600-700 ಮೆಸೇಜ್ ದಿನ ಬರುತ್ತೆ ನನಗೆ. ಗುಡ್ ಮಾರ್ನಿಂಗು, ಗುಡ್ ನೈಟು, ಗುಡ್ ಮಾರ್ನಿಂಗ್, ಗುಡ್ ನೈಟ್, ಮಧ್ಯಾಹ್ನ ಊಟ ಆಯಿತಾ, ತಿಂಡಿ ಆಯಿತಾ, ಕಾಫಿ ಆಯಿತಾ, ಆಗಲ್ಲ ನಾನು ಮಾಡೋದಕ್ಕೆ. ದಯವಿಟ್ಟು ಇದೊಂದು ಸಿನ್ಸಿಯರ್ ರಿಕ್ವೆಸ್ಟು, ಕ್ಷಮೆ ಇರಲಿ ಎಲ್ರಿಗೂ. ಯಾಕಂದರೆ ನಾನು ಎಲ್ಲರಿಗೂ ಮಾಡಿಲ್ಲ ಅಂತ ಎಲ್ರಿಗೂ ಕೋಪ ಬರ್ಬೋದು, ಬೇಜಾರಾಗ್ಬೋದು. ಬಟ್ ನನ್ನ ಒಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಪ್ರೋಗ್ರೆಸ್ ಇಟ್ಕೊಂಡು, ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು, ಈ ಹೊರಗಿನ ಪ್ರಪಂಚದಲ್ಲಿ ಪ್ರಾಬ್ಲಮ್ ತೊಗೊಂಡು, ಪ್ರೆಷರ್ ತೊಗೊಂಡು, ಮನೆಯಲ್ಲಿರ್ತಕ್ಕಂಥ ಪ್ರೆಷರು, ಈ ಕಡೆಗೆ ಅವರು ಕೋರ್ಟ್ನಲ್ಲಿ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ ನನ್ನ ಬಿಡಿ, ಇದು ಒಂಥರ ಕಾಟ ಕೊಡ್ತಾ ಇರ್ತಾರೆ. ಅವ್ರಿಗೆ ಏನಾಗ್ತಾ ಇದೆ ಅನ್ನೋ ಪರಿಕಲ್ಪನೆಯೂ ಇಲ್ಲ ಅವಗಳಿಗೆ. ಎಲ್ಲ ಕಡೆಯಿಂದನೂ ಇಟ್ಕೊಂಡು ನಮ್ಮನ್ನು ಒಂಥರ ಹಿಂಸೆ ಮಾಡಿದ್ರೆ ಅದು ತುಂಬ ಕಷ್ಟ ಆಗುತ್ತೆ. ಹಾಗಾಗಿ
ಏನಾನ ಇತ್ತು ಅಂತಂದರೆ ದಯವಿಟ್ಟು ನೀವು ಒಂದು ಸಣ್ಣ ಮೆಸೇಜನ್ನು ನನಗೆ ವಾಯ್ಸ್ ಮೆಸೇಜಲ್ಲಿ ವಾಯ್ಸ್ ನೋಟಲ್ಲಿ ಕಳಿಸ್ಬಿಡಿ. ನನ್ನ ಮೊಬೈಲ್ ನಂಬರ್ ಮತ್ತೆ ಇನ್ನೊಂದು ಸಲ ಹೇಳ್ತೀನಿ, 8088318545. ಇನ್ನೊಂದು ಸಲ ಹೇಳ್ತೀನಿ, 8088318545. ಅಥವಾ ಇನ್ನೊಂದು 13 ನಂಬರ್ ನಿಮ್ಮ ಹತ್ರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎರಡೇ ನಂಬರ್ ಇರೋದು ನನ್ನ ಹತ್ರ, ಇನ್ಯಾವ ನಂಬರು ಇಲ್ಲ. ಇನ್ಯಾವುದೇ ನಂಬರ್ ಇದ್ದರೆ ದಯವಿಟ್ಟು ಡಿಲೀಟ್ ಮಾಡಿ. ಆಮೇಲೆ ಇನ್ನು ನನಗೆ ದೊಡ್ಡ ರಿಕ್ವೆಸ್ಟ್ ಏನಂತಂದರೆ, ನಮ್ಮ ವೆಬ್ಸೈಟ್ ಇಲ್ಲ, ಹಣ ಕಾಸು ನಾನು ಕೇಳಲ್ಲ, ನಾನು ಇಲ್ಲಿವರೆಗೂ ಹೇಳೂ ಇಲ್ಲ. ದಯವಿಟ್ಟು ಯಾರಿಗೂ ಕೊಡಬೇಡಿ, ಯಾರಿಗೂ ಕಳಿಸ್ಬೇಡಿ. ನನ್ನ ರೆಪ್ರೆಸೆಂಟೇಟಿವ್ಸು ಯಾರೂ ಇಲ್ಲ. ಯಾರನ್ನ ಬಂದು ಅನಿತಾ ಅವ್ರು ಕಳಿಸಿದ್ರು ದುಡ್ಡು ಕೊಡಿ ಅಂದರೆ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ನಾನು ಯಾರನ್ನೂ ಕಳಿಸಲ್ಲ. ಯಾಕಂದ್ರೆ ನೀವು ನಮ್ಮ ಹತ್ರ ಮಾತಾಡಿದಾಗ ನಾನು ಅಂಥ ಒಂದು ಕೆಲಸ ಮಾಡಲ್ಲ. ಈಗೇನೋ ನೀವು ಡೊನೇಷನ್ ಮಾಡಬೇಕು ಮಾತಾಡಲೇಬೇಕು ಅಂತಂದರೆ ನೀವು ನನಗೆ ದಯವಿಟ್ಟು ಒಂದು ಮೆಸೇಜ್ ಕೊಡಿ, ವಾಯ್ಸ್ ಮೆಸೇಜು, ವಾಯ್ಸ್ ನೋಟು ವಾಟ್ಸಪ್ಪಲ್ಲಿ ಕಳಿಸಿ. ನಾನೇ ನಿಮಗೆ ಕಾಲ್ ಮಾಡ್ತೀನಿ ಖುದ್ದಾಗಿ. ನೀವು ಹಾಗೂ ಡೊನೇಟ್ ಮಾಡಬೇಕು, ವ್ಯವಸ್ಥೆ ಮಾಡಬೇಕು ಅಂತಂದರೆ ನಾನು ನಿಮ್ಮ ಹತ್ರನೇ ಬರ್ತೀನಿ. ಪರ್ಸ್ನಲ್ಲಾಗಿ ಭೇಟಿಯಾಗಿ ನಾವು ಆ ಕೆಲಸನ ಮಾಡ್ಬೋದೇ ಹೊರತು ದಯವಿಟ್ಟು ಯಾರಿಗೂ ಯಾವ ಒಂದು ಕನೆಕ್ಷನ್ನು, ಯಾವುದೋ ಒಂದು ಅಕೌಂಟ್ ನಂಬರು, ಯಾವುದೋ ಒಂದು QR ಕೋಡು ಕಳಿಸ್ಬೇಡಿ. ಈಗ ಆಲ್ರೆಡಿ ಇದೆ ಕೆಲವ್ರ ಹತ್ರ ಒಂದು 5,000, 10,000, 15,000 ಅಂತ ಕಳಿಸ್ತಾ ಇದ್ದಾರೆ. ಒಂದು 3-4 ಜನ ಇರ್ಬೋದು ಅಷ್ಟೇ, ಅವ್ರು ರೆಗ್ಯುಲರಾಗಿ ಕಳಿಸ್ತಿರ್ತಾರೆ. ಅವ್ರು ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ನನಗೆ ಇವತ್ತಿನ ದಿನಕ್ಕೆ ಆ ಲೆವೆಲಿಗೆ ಸಪೋರ್ಟ್ ಮಾಡೋದು. ಅವ್ರು ಕಳಿಸ್ತಾ ಇರ್ತಕ್ಕಂಥದ್ದು ನಮಗೆ ಸದ್ವಿನಿಯೋಗ ಆಗ್ತಾಯಿದೆ. ಹಾಗೆ ನಾವು ವಿಮೆನ್ ಎಂಪವರ್ಮೆಂಟು ಮತ್ತು ಇನ್ನೊಂದು ಸಾವಿರ ಕೆಲಸ ಮಾಡ್ತಾಯಿದ್ದೀವಿ. ಅದೆಲ್ಲದಕ್ಕೂ ಹೋಗ್ತಾ ಇದೆ. ಅದ್ರ ಜೊತೆಗೆ ಇದು ಒಂದು ಸಿನ್ಸಿಯರ್ ರಿಕ್ವೆಸ್ಟ್ ಅಷ್ಟೇನೆ. ಇದೆಲ್ಲ ಹೇಳ್ತಾ ನನಗೆ ಅತ್ಯಂತ ಖುಷಿಯಾಗಿದೆ. ನಮ್ಮ ಒಂದು ಭಾರತದ ಹ್ಯೂಮನಾಯ್ಡ್ ರೋಬೋಟ್ ಕೂಡ ಬರ್ತಾ ಇದೆ ಅಂತ. ಇದರಲ್ಲಿ ನನಗೆ ಗೊತ್ತಿಲ್ಲ, ಒಂದು 300-400ಕ್ಕಿಂತ ಹೆಚ್ಚಾಗಿ ಪೇಟೆಂಟ್ ಬರ್ಬೋದೋ ಏನೋ. ಅದನ್ನು ನಾನು ಹರ್ಷ ಹತ್ರ ಕೇಳಿದ್ದೀನಿ. ಇದು ಬಹಳ ಅನುಕೂಲವಾಗಿರ್ತಕ್ಕಂಥ ಇನಿಷಿಯೇಟಿವ್ ಇದು. ದಯವಿಟ್ಟು ತಮ್ಮ ಸಹಕಾರ, ಪ್ರೋತ್ಸಾಹ ಹಿಂಗೆ ಇರಲಿ. ನೀವು ನಮ್ಮ ಜೊತೆಗಿರಿ. ಇದೇ ಥರ ನಮ್ಮನ್ನು ಆಶೀರ್ವದಿಸಿ ಪ್ರೋತ್ಸಾಹ ಮಾಡಿ. ಯಾರನ್ನ ಏನೋ ಮಾಡಬೇಕು ಅಂತಂದ್ರೂ ನನಗೆ ಫೋನ್ ಮಾಡಿ, ನಾನೇ ಬರ್ತೀನಿ, ಖುದ್ದಾಗಿ ಭೇಟಿ ಆಗ್ತೀನಿ. ನೀವು ಎಲ್ಲನೇ ಇರಿ, ನಾನು ಬಂದು ಭೇಟಿಯಾಗಿ ನೀವು ವ್ಯವಸ್ಥೆ ಮಾಡ್ತೀನಿ ಅಂತಂದರೆ ನಾನು ವಿಲ್ ಬಿ ಏಬಲ್ ಟು ಟೇಕ್ ಇಟ್ ಅಪ್. ಬಟ್ ನಮ್ಮ ಹತ್ರ ಹೆಚ್ಚಾಗಿ ಸಮಯ ಇಲ್ಲ. ಈ ಒಂದು ಡೊನೇಷನ್ ರಿಲೇಟೆಡ್ ಟಾಪಿಕ್ಸ್ ನಾನು ಜಾಸ್ತಿ ದಿನ ತೊಗೊಂಡೋಗಲ್ಲ. ಯಾಕಂದರೆ ನನಗೂ ಯಾರಿಗೂ ತೊಗೊಳ್ಲಿಕ್ಕೆ ನನಗೂ ಇಷ್ಟ ಇಲ್ಲ. ಯಾಕಂತಂದರೆ ಅದು ನಾವು ಮಾಡಬೇಕು, ನಾವೊಂದು ಸುಧಾರಣೆ ಮಾಡಬೇಕು ಅಂತ ಇರ್ತಕ್ಕಂಥದ್ದು. ಬಂದು ಸೇರಿಕೊಳ್ಳಿ, ನೀವು ಯಾರು ಬರ್ತೀರೋ ಬನ್ನಿ. ಆ್ಯಂಡ್ ಮೋರ್ ದೆನ್ ವೆಲ್ಕಮ್. ನಾನು ರೆಡಿ ಇದ್ದೀನಿ. ಅನಂತ ಧನ್ಯವಾದಗಳು ಒನ್ಸ್ ಅಗೇನ್ ಅಕ್ಕ. ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ ದ ಟೀಮ್, ಆಲ್ ದ ಸಪೋರ್ಟರ್ಸ್. ಇದೇ ಥರ ಮುಂದುವರಿಯೋಣ ಒಂದು ಪಾಸಿಟಿವ್ ಎನರ್ಜಿಯೊಂದಿಗೆ. ನಮಸ್ಕಾರ.